ನಮಸ್ಕಾರ. ಇವತ್ತಿನ ವಿಡಿಯೋ ಪ್ರತಿ ವರ್ಷ 14% ಮೇಲಕ್ಕೆ ಹೋಗುತ್ತಿರುವ ವೈದ್ಯಕೀಯ ಚಿಕಿತ್ಸೆಯ ಖರ್ಚು. ನಾನು ಡಾಕ್ಟರ್ ಭರತ್ ಚಂದ್ರ. ವಿಡಿಯೋಗಳ ಉದ್ದೇಶ ಕನ್ನಡಿಗರ ಫೈನಾನ್ಷಿಯಲ್ ಎಜುಕೇಶನ್. ಇವತ್ತು ನಾನು 3 ವಿಷಯಗಳನ್ನು ಕವರ್ ಮಾಡ್ತಾ ಇದ್ದೇನೆ. ಟಾಪಿಕ್ ನಂಬರ್ 1, ವೈದ್ಯಕೀಯ ಚಿಕಿತ್ಸೆಯ ವೆಚ್ಚ. ವರ್ಷ 13ರಿಂದ 14% ಮೇಲಕ್ಕೆ ಹೋಗ್ತಾ ಇದೆ. ಮತ್ತು ನಿಮಗೇನಾದರೂ ಹೆಲ್ತ್ ಇನ್ಶೂರೆನ್ಸ್ ಅಲ್ಲಿ ಒಳ್ಳೆಯ ಕವರೇಜ್ ಇಲ್ಲ ಅಂತಂದ್ರೆ ಕ್ರಿಟಿಕಲ್ ಡಿಸೀಸಸ್ಗೆ ನೀವು ಟ್ರೀಟ್ಮೆಂಟ್ ತಗೊಳ್ಳೋದು ಅಸಾಧ್ಯ ಆಗುತ್ತೆ. ಈಗ ನಿಮ್ಮ ಮುಂದೆ ಇಕಾನಮಿಕ್ ಟೈಮ್ಸ್ ಅಲ್ಲಿ ಬಂದಂತ ಒಂದು ವರದಿ ನೀಡ್ತಾ ಇದ್ದೇನೆ. ಕಾಸ್ಟ್ ಆಫ್ ಮೆಡಿಕಲ್ ಟ್ರೀಟ್ಮೆಂಟ್. ಕ್ಯಾನ್ಸರಿಗೆ 2019ರಲ್ಲಿ ಇದ್ದದ್ದು 26.2 ಲ್ಯಾಕ್ಸ್ ಖರ್ಚು, 2025ರಲ್ಲಿ 50.8 ಲಕ್ಷ. ಹಾರ್ಟ್ ಟ್ರಾನ್ಸ್ಪ್ಲಾಂಟಿಗೆ 2019 17.8, ಈಗ 34 ಲಕ್ಷ. ಲಿವರ್ ಸಿರೋಸಿಸ್ 2019ರಲ್ಲಿ 12.7 ಲ್ಯಾಕ್ಸ್, ಈಗ 24.3 ಲ್ಯಾಕ್ಸ್. ಕಿಡ್ನಿ ಟ್ರಾನ್ಸ್ಪ್ಲಾಂಟ್ 2019ರಲ್ಲಿ 9.3 ಲ್ಯಾಕ್ಸ್, 2025ರಲ್ಲಿ 18.2 ಲ್ಯಾಕ್ಸ್. ಭಾರತದಲ್ಲಿ ಬಹಳಷ್ಟು ಜನಕ್ಕೆ ಹೆಲ್ತ್ ಇನ್ಶೂರೆನ್ಸ್ ಇಲ್ಲವೇ ಇಲ್ಲ. ಇದ್ರೂ ಕೂಡ ನಾವು ಗಮನಿಸಿದ ಹಾಗೆ 2ರಿಂದ 3ರಿಂದ 5 ಲಕ್ಷದೊಳಗಿರುತ್ತೆ. ಇದು ಯಾವುದಕ್ಕೂ ಸಾಕಾಗೋದಿಲ್ಲ ಮುಂದಿನ ದಿನಗಳಲ್ಲಿ. ಆದ್ದರಿಂದ ಸಫಿಷಿಯಂಟ್ ಹೆಲ್ತ್ ಇನ್ಶೂರೆನ್ಸ್ ತಗೊಳ್ಳಿ ಅಂತ ಈ ವಿಡಿಯೋದ ಮುಖಾಂತರ ನಿಮಗೆ ವಿನಂತಿ ಮಾಡ್ತಾ ಇದ್ದೀನಿ. ಈಗ 2ನೇ ಟಾಪಿಕ್, ಡೊಮೆಸ್ಟಿಕ್ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ಸ್ ಅಂದರೆ ಮ್ಯೂಚುವಲ್ ಫಂಡ್ಸ್, ಬ್ಯಾಂಕ್ಗಳು, ಇನ್ಶೂರರ್ಸ್ ಮತ್ತು ರಿಟೈರ್ಮೆಂಟ್ ಫಂಡ್ಗಳು ಅಂದಾಜು 3 ಲಕ್ಷ ಕೋಟಿಯನ್ನು ಭಾರತದ ಷೇರು ಮಾರುಕಟ್ಟೆಯಲ್ಲಿ ಇನ್ವೆಸ್ಟ್ ಮಾಡಿದ್ದಾವೆ ಇಲ್ಲಿಯವರೆಗೆ 2025ರಲ್ಲಿ. ಇದು ಸೆಕೆಂಡ್ ಹೈಯೆಸ್ಟ್ ಆನ್ಯುವಲ್ ಇನ್ಫ್ಲೋ 2007ರ ಮೇಲೆ. ಲೇಟೆಸ್ಟ್ 6 ಮಂತ್ ಇನ್ಫ್ಲೋ ಅದು ಕೂಡ ಸ್ಟ್ರಾಂಗೆಸ್ಟ್ ಹಾಫ್ ಇಯರ್ಲಿ ಇನ್ವೆಸ್ಟ್ಮೆಂಟ್ ಸಿನ್ಸ್ ರೆಕಾರ್ಡ್ಸ್ ಬಿಗ್ಯಾನ್. ಮತ್ತು ತಜ್ಞರ ಪ್ರಕಾರ ಇವತ್ತಿನವರೆಗೆ ಅದೇನು DIIs ಒಂದಷ್ಟು ಹಣವನ್ನು ಇನ್ವೆಸ್ಟ್ ಮಾಡಿದ್ದಾರೆ, ಅದು ಇನ್ನೂ ಸ್ಟ್ರಾಂಗ್ ಆಗಿ ಕಂಟಿನ್ಯೂ ಆಗುವಂತ ಚಾನ್ಸಸ್ ಇದೆ. DIIs ಇನ್ವೆಸ್ಟ್ ಮಾಡೋದು 5.23 lakh crores ಇನ್ ಸ್ಟಾಕ್ಸ್ ಇನ್ 2024, ಹೈಯೆಸ್ಟ್ ಎವರ್ ಇನ್ ಅ ಸಿಂಗಲ್ ಇಯರ್. ಈಗ ಮತ್ತೊಂದಷ್ಟು ಅಂಕಿ ಅಂಶಗಳನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೇನೆ. 2021ರಲ್ಲಿ DIIs ಇನ್ವೆಸ್ಟ್ಮೆಂಟ್ ಅಂದಾಜು 1 ಲಕ್ಷ ಕೋಟಿ, 2022ರಲ್ಲಿ 2.76 ಲ್ಯಾಕ್ ಕ್ರೋರ್ಸ್, 2023ರಲ್ಲಿ 1.82 ಲ್ಯಾಕ್ ಕ್ರೋರ್ಸ್, 2024ರಲ್ಲಿ 5.23 ಲ್ಯಾಕ್ ಕ್ರೋರ್ಸ್, 2025ರಲ್ಲಿ ಇಲ್ಲಿಯವರೆಗೆ 3 ಲಕ್ಷ ಕೋಟಿ. ಇನ್ವೆಸ್ಟ್ಮೆಂಟ್ಸ್ ವೇರಿಯಸ್ ಕ್ಯಾಟಗರೀಸ್ ಇನ್ 2025 ಸೋ ಫಾರ್. ಮ್ಯೂಚುವಲ್ ಫಂಡ್ಗಳಿಂದ 1.98 ಲ್ಯಾಕ್ ಕ್ರೋರ್ಸ್ ಹೋಗಿದೆ, ಬ್ಯಾಂಕ್ಸ್ -9,450 ಕ್ರೋರ್ಸ್, ಇನ್ಶೂರೆನ್ಸ್ ಕಂಪನೀಸ್ 42,220 ಕೋಟಿ, ಪೆನ್ಷನ್ ಫಂಡ್ಸ್ 17,543 ಕೋಟಿ. ತಿಂಗಳು ಮ್ಯೂಚುವಲ್ ಫಂಡ್ ಇಂದ ಸಿಸ್ಟಮ್ಯಾಟಿಕ್ ಇನ್ವೆಸ್ಟ್ಮೆಂಟ್ ಪ್ಲಾನ್ ಅಲ್ಲಿ ಅದೇನು ಜನ ಇನ್ವೆಸ್ಟ್ ಮಾಡ್ತಾರೆ ಅದು ಕೂಡ ಫ್ರೆಶ್ ಆಗಿ ತಲುಪಿದೆ 26,688 ಕೋಟಿ ಮೇಲ್. ಇದು ಡಿಸ್ಪೈಟ್ ಎ ಡ್ರಾಪ್ ಇನ್ ಇನ್ಫ್ಲೋಸ್ ಇನ್ ದ ಈಕ್ವಿಟಿ ಕ್ಯಾಟಗರಿ. ಅಂದರೆ ಮಾರುಕಟ್ಟೆ ಕೆಳಗಿದೆ ಅಂತ ಭಯಪಟ್ಕೊಂಡು ಬಹಳಷ್ಟು ಜನ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇಲ್ಲ ಮತ್ತು ತಮ್ಮ ಇನ್ವೆಸ್ಟ್ಮೆಂಟ್ ಅನ್ನು ಕೂಡ ವಾಪಸ್ ಮಾಡ್ಕೊತಾ ಇದ್ದಾರೆ. ನಂಬರ್ ಆಫ್ ಕಾಂಟ್ರಿಬ್ಯೂಟಿಂಗ್ SIP ಅಕೌಂಟ್ಸ್ ಮೇಯಲ್ಲಿ 8.56 ಕ್ರೋರ್ ಆಯಿತು, 8.38 ಕ್ರೋರ್ಸ್ ಇತ್ತು ಹಿಂದಿನ ತಿಂಗಳು. ಮಂತ್ಲಿ SIP ಇನ್ಫ್ಲೋಸ್ ಫಾರ್ ಏಪ್ರಿಲ್ 26,632 ಕೋಟಿ. ಟೋಟಲ್ SIPs ಅಂಡರ್ ಮ್ಯಾನೇಜ್ಮೆಂಟ್ 14.61 ಲಕ್ಷ ಕೋಟಿ. SIP AUM ಅಂದಾಜು 20.24%. ಈಗ ಟಾಪಿಕ್ ನಂಬರ್ 3. ವರದಿಗಳ ಪ್ರಕಾರ Diageo ಕಂಪನಿಯವರು ತಮ್ಮ ಆಯ್ಕೆಗಳನ್ನು ಚೆಕ್ ಮಾಡ್ತಾ ಇದ್ದಾರೆ. ಓನರ್ಶಿಪ್ ಆದ ಇಂಡಿಯನ್ ಪ್ರೀಮಿಯರ್ ಲೀಗ್ ಕ್ರಿಕೆಟ್ ಫ್ರಾಂಚೈಸ್ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು RCB ಇವರು ಓನರ್ಸ್. ಕಂಪನಿಯವರು ಒಂದಷ್ಟು ಡಿಸ್ಕಷನ್ ಮಾಡ್ತಾ ಇದ್ದಾರೆ ಪೊಟೆನ್ಷಿಯಲ್ ಅಡ್ವೈಸರ್ಸ್ ಹತ್ರ ಟು ಕನ್ಸಿಡರ್ ಎ ಸ್ಟೇಕ್ ಸೇಲ್, ಅಂದ್ರೆ ತಮ್ಮ ಶೇರ್ ಅನ್ನು ಮಾರಿಕೊಳ್ಳಿಕ್ಕೆ. Diageo ಓನ್ಸ್ ದ ಟೀಮ್ ಥ್ರೂ ಇಟ್ಸ್ ಇಂಡಿಯನ್ ಯೂನಿಟ್ ಯುನೈಟೆಡ್ ಸ್ಪಿರಿಟ್ಸ್. ಅಂದರೆ ವ್ಯಾಲ್ಯೂಯೇಷನ್ ಅಂದಾಜು 17,000 ಕೋಟಿ ತಲುಪಿದೆ, ಅಂದರೆ 2 ಬಿಲಿಯನ್. ಇಲ್ಲಿಯವರೆಗೆ ಏನೂ ಡಿಸಿಷನ್ ತಗೊಂಡಿಲ್ಲ, ಕೇವಲ ಡಿಸ್ಕಷನ್ ಆಗ್ತಾ ಇದೆ. ಇಂಡಿಯನ್ ಹೆಲ್ತ್ ಮಿನಿಸ್ಟರ್ ಹೇಳಿದ್ದಾರೆ, ನಾವು ಯಾವುದೇ ಒಂದು ಟೊಬ್ಯಾಕೋ ಆಲ್ಕೋಹಾಲ್ ಬ್ರ್ಯಾಂಡ್ ಅನ್ನ ಪ್ರಮೋಟ್ ಮಾಡ್ಲಿಕ್ಕೆ ಬಿಡೋದಿಲ್ಲ IPL ಅಲ್ಲಿ. ಯಾಕಂದ್ರೆ ಒಂದಷ್ಟು ಯಂಗ್ಸ್ಟರ್ಸ್ ಆ ವಿಡಿಯೋಗಳನ್ನು ನೋಡ್ತಾರೆ ಮತ್ತು ಸ್ಪೋರ್ಟ್ಸ್ ಪರ್ಸನಾಲಿಟೀಸ್ ಅದನ್ನ ಎಂಡೋರ್ಸ್ ಮಾಡಿದ್ರೆ ಅವರು ಕೂಡ ಅದನ್ನು ಬಳಸಲಿಕ್ಕೆ ಯೂಸ್ ಮಾಡ್ತಾರೆ. ಎಕ್ಸ್ಪ್ಲಿಸಿಟ್ ಅಡ್ವರ್ಟೈಸಿಂಗ್ ಆಫ್ ಟೊಬ್ಯಾಕೋ ಅಂಡ್ ಲಿಕ್ಕರ್ ಪ್ರಾಡಕ್ಟ್ಸ್ ಇಸ್ ಪ್ರೊಹಿಬಿಟೆಡ್ ಇನ್ ಇಂಡಿಯಾ. ಆದರೆ Diageo ಕಂಪನಿಯವರು ತಮ್ಮ ಸೋಡಾ ಅನ್ನ ಟಾಪ್ ಕ್ರಿಕೆಟರ್ಸ್ ಹತ್ರ ಎಂಡೋರ್ಸ್ ಮಾಡ್ತಾ ಇದ್ದಾರೆ. RCB ಮೊದಲಿಗೆ ವಿಜಯ ಮಲ್ಯ ಅವ್ರದ್ದಿತ್ತು. Diageo ಕಂಪನಿಯವರು ಅದನ್ನ ಬೈ ಮಾಡಿದ್ರು ಆಫ್ಟರ್ ಬೈಯಿಂಗ್ ಮಲ್ಯಾಸ್ ಸ್ಪಿರಿಟ್ಸ್ ಬಿಸ್ನೆಸ್.
IPL ಫ್ರಾಂಚೈಸ್ ಕಂಪನಿಗಳದ್ದು ಒಂದಷ್ಟು ವ್ಯಾಲ್ಯೂಯೇಷನ್ ಮೇಲಕ್ಕೆ ಹೋಗ್ತಾ ಇದೆ. ಯಾಕಂದ್ರೆ ವೆರಿ ಸಾರ್ಟ್ ಆಫ್ಟರ್ ಅಸೆಟ್ಸ್ ಇನ್ ಸ್ಪೋರ್ಟ್ಸ್. IPL ವರ್ಲ್ಡ್ಸ್ ಫಾಸ್ಟೆಸ್ಟ್ ಗ್ರೋಯಿಂಗ್ ಸ್ಪೋರ್ಟ್ಸ್ ಲೀಗ್ ಎಂದು ಎನಿಸಿಕೊಂಡಿದೆ. ವ್ಯಾಲ್ಯೂಯೇಷನ್ ಆಫ್ RCB ಮುಂದಿನ ದಿನಗಳಲ್ಲಿ ಇನ್ನೊಂದಷ್ಟು ಮೇಲಕ್ಕೆ ಹೋಗುವಂತ ಚಾನ್ಸ್ ಇದೆ. RCB ಮೋಸ್ಟ್ ಫಾಲೋಡ್ ಸ್ಪೋರ್ಟಿಂಗ್ ಟೀಮ್ ಆಲ್ ಓವರ್ ದಿ ವರ್ಲ್ಡ್ ಇನ್ ಸೋಷಿಯಲ್ ಮೀಡಿಯಾ ಮತ್ತು ಇವತ್ತಿನವರೆಗೆ ತನ್ನ ಪಾಪ್ಯುಲಾರಿಟಿಯನ್ನ ಮೇಂಟೈನ್ ಮಾಡ್ಕೊಂಡು ಬಂದಿದೆ. ಈಗ ಒಂದು ಅನೌನ್ಸ್ಮೆಂಟ್. ಮ್ಯೂಚುವಲ್ ಫಂಡ್ಗಳು ಲಾಭಕರವೇ? ಒಂದು ಚರ್ಚೆ ಫಾರ್ ಆಲ್ ಚಾನಲ್ ಮೆಂಬರ್ಸ್ ಟುಮಾರೋ 11 June ವೆನ್ಸ್ಡೇ ಅಟ್ 9:15 PM ಡಾಕ್ಟರ್ ಭರತ್ ಚಂದ್ರ ಇನ್ಸ್ಟಿಟ್ಯೂಟ್ ಕನ್ನಡ ಚಾನಲ್. ವಿಡಿಯೋದ ಕೊನೆಯಲ್ಲಿ ಇವತ್ತಿನ ವಿಡಿಯೋಗೆ ಸಂಬಂಧಪಟ್ಟ ಹಾಗೆ ಒಂದು ಪ್ರಶ್ನೆ ಕೇಳ್ತಾ ಇದ್ದೇನೆ. ನಿಮ್ಮ ಹೆಲ್ತ್ ಇನ್ಶೂರೆನ್ಸ್ ಕವರೇಜು ಎಷ್ಟು ಲಕ್ಷ ಅಥವಾ ಎಷ್ಟು ಸಾವಿರ ಇದೆ? ಆ ಅಮೌಂಟ್ ಅನ್ನ ದಯವಿಟ್ಟು ಚಾಟ್ ಬಾಕ್ಸ್ ನಲ್ಲಿ ಟೈಪ್ ಮಾಡಿ. ನೀವೇನಾದ್ರೂ ಹೆಲ್ತ್ ಇನ್ಶೂರೆನ್ಸ್ ತಗೊಂಡಿಲ್ಲ ಅಂತಂದ್ರೆ ನೋ ಅಂತ ಟೈಪ್ ಮಾಡಿ. ನೀವು ಡಾಕ್ಟರ್ ಭರತ್ ಚಂದ್ರ ಇನ್ಸ್ಟಿಟ್ಯೂಟ್ ಕನ್ನಡ ಚಾನಲ್ ಮೆಂಬರ್ ಅಲ್ಲ ಅಂತಂದ್ರೆ ಇದೀಗ ಸಮಯ. ಸಬ್ಸ್ಕ್ರಿಪ್ಷನ್ ಬಟನ್, ಬೆಲ್ ಐಕಾನ್ ಒತ್ತಿ. ವಿಡಿಯೋ ಚೆನ್ನಾಗಿದ್ರೆ ಲೈಕ್ ಬಟನ್ ಒತ್ತೋದನ್ನು ಮರಿಬೇಡಿ. ವಿಡಿಯೋನ ನಿಮ್ಮ ಎಲ್ಲಾ ಸ್ನೇಹಿತರಿಗೂ ಫಾರ್ವರ್ಡ್ ಮಾಡಿ. ವಿಡಿಯೋನ ಸಂಪೂರ್ಣವಾಗಿ ನೋಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ.